ಪ್ರಿಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 34ನೆಯ ಭಾನುವಾರ, ವರ್ಷ 2, ಅಖಿಲ ವಿಶ್ವದ ಅರಸರಾದ ಪ್ರಭು ಕ್ರಿಸ್ತರ ಮಹೋತ್ಸವದ ಸಂಭ್ರಮಣೆಯನ್ನು ಆಚರಿಸಲು ತಮಗೆಲ್ಲರಿಗೂ ಸ್ವಾಗತ. ಈ ಒಂದು ಆಚರಣೆಯನ್ನು, ಈ ಒಂದು ವಿಜೃಂಭಣೆಯನ್ನು ಸರಾಗವಾಗಿ ಆಚರಿಸಲು ನಮಗೆ ಸಹಾಯವಾಗಲೆಂದು ದಾನಿಯೇಲ ಪ್ರವಾದಿಯ ಗ್ರಂಥದಿಂದ 7ನೇ ಅಧ್ಯಾಯ ವಾಕ್ಯಗಳು 13ರಿಂದ 14, ಅದೇ ರೀತಿ ಪ್ರಕಟಣೆ ಗ್ರಂಥದಿಂದ ಅಧ್ಯಾಯ 1 ವಾಕ್ಯಗಳು 5ರಿಂದ 8ರವರೆಗೆ, ತದನಂತರ ಸಂತ ಯೋಹಾನರು ಬರೆದ ಶುಭ ಸಂದೇಶ ಅಧ್ಯಾಯ 18 ವಾಕ್ಯಗಳು 33ರಿಂದ 37ರಲ್ಲಿ ನಾವು ಅನೇಕ ರೀತಿಯ ಸಂದರ್ಶನಗಳನ್ನು ಅಥವಾ ದರ್ಶನಗಳೊಂದಿಗೆ ಅದನ್ನು ಆಚರಿಸಲು ಅಥವಾ ಈ ಹಬ್ಬವನ್ನು ಆಚರಿಸಲು ನಮಗೆ ಸಹಾಯವನ್ನು ಒದಗಿಸಿಕೊಟ್ಟಂತಾಗಿದೆ. ಈ ಸಾಧಾರಣ ಕಾಲದ ವರ್ಷ 2 ಕೊನೆಯ ಭಾನುವಾರ ಈ ಒಂದು ಮಹೋತ್ಸವವನ್ನು ಆಚರಿಸಲು ನಾವು ತೆಗೆದುಕೊಂಡಿರುವಂತಹ ವಿಷಯ ಸತ್ಯದ ರಾಜ. ಈ ಸತ್ಯದ ರಾಜ ಎಂಬುದನ್ನ ಎಲ್ಲ ವಾಚನಗಳಲ್ಲಿ ಇಂದು ನಾವು ನೋಡುವಂತಾಗಿದೆ. ಅದು ಹೇಗೆಂದರೆ, 2 ರೀತಿಯ ಒಂದು ಊಹೆಗಳೊಂದಿಗೆ ಅಥವಾ 2 ರೀತಿಯ ಪ್ರಮೇಯಗಳೊಂದಿಗೆ ಇಂದಿನ ಈ ವಾಚನಗಳಲ್ಲಿ ಹೇಗೆ ದೇವರು ನಮ್ಮೆಲ್ಲರ ಅರಸರಾಗಿದ್ದಾರೆ ಮತ್ತು ಅವರು ಎಂತಹ ಸಾಮ್ರಾಜ್ಯವನ್ನು ಸ್ಥಾಪಿಸುತ್ತಾರೆ ಎಂಬುದರ ಬಗ್ಗೆ ತಿಳಿಯುವಂತಾಗಿದೆ. 2 ರೀತಿಯ ಉದಾಹರಣೆಗಳು ಅಥವಾ ಪ್ರಮೇಯಗಳು ಏನೆಂದರೆ, ದಾನಿಯೇಲ ಪ್ರವಾದಿಯ ಆ ಒಂದು ಗ್ರಂಥದಲ್ಲಿ ನಾವು ನೋಡುತ್ತೇವೆ ಮೇಘಗಳ ಆ ಒಂದು ಮಾದರಿ, ಅದೇ ರೀತಿ ಭೂಲೋಕದ ನೀರಿನ ಒಂದು ಮಾದರಿ. ಅದೇನೆಂದರೆ, ಭೂಲೋಕದಲ್ಲಿರುವ ಸಮುದ್ರಗಳ ಅಲೆಗಳ ಆ ಒಂದು ರಭಸದೊಂದಿಗೆ ನಾವು ನೋಡುವಂತಹ ಆ ಏರುಪೇರು, ಅದೇ ರೀತಿ ಮೇಘದಲ್ಲಿ ಆಕಾಶದಲ್ಲಿ ನೋಡುವಂತಹ ಆ ಒಂದು ಶಾಂತಿ ಸಮಾಧಾನದ ಚಿತ್ರಣವನ್ನ ಎರಡನ್ನೂ ಹೋಲಿಸಿ ಮೇಘಗಳಲ್ಲಿ ದೇವರು ಇರುವಂತಹ ಸಾಮ್ರಾಜ್ಯವಾದ ಹೋಲಿಕೆಯನ್ನು ಕೊಡಲಾಗಿದೆ. ಮತ್ತು ಅದೇ ರೀತಿಯಲ್ಲಿ ಭೂಲೋಕದ ಸಮುದ್ರದ ಆ ಒಂದು ಅಲೆಗಳ ರಭಸಗಳ ಏರುಪೇರುಗಳ ಒಂದು ದಬ್ಬಾಳಿಕೆಯ ಆ ಒಂದು ಅಲೆಗಳಲ್ಲಿ ನಮ್ಮ ಈ ಇಹಲೋಕದ ರಾಜರುಗಳ ಒಂದು ಇತಿಹಾಸವನ್ನ ವ್ಯಂಗ್ಯವಾಗಿ ತೋರಿಸಲಾಗಿದೆ. ಆದರೆ ಇವೆರಡರಲ್ಲಿ ನಾವು ನೋಡಬೇಕಾದುದು ಇಷ್ಟೇ, ಅದೇನೆಂದರೆ ಈ ಮೇಘಗಳ ಒಂದು ಸಮಾಧಾನದ ಚಿತ್ರೀಕರಣದಲ್ಲಿ ದಾನಿಯೇಲ ಪ್ರವಾದಿಯು ನರಪುತ್ರನ ಚಿತ್ರೀಕರಣವನ್ನ ತೋರಿಸುತ್ತಾನೆ. ಅದೇನೆಂದರೆ, ನರಪುತ್ರನು ಆ ವಿಶ್ವದ ವೃದ್ಧನ ಆ ಒಂದು ಸನ್ನಿಧಿಯಲ್ಲಿ ಈತನಿಗೆ ಸಕಲ ಸರ್ವ ಸಾಮ್ರಾಜ್ಯದ ಒಡೆತನವನ್ನ, ಘನತೆಯನ್ನ, ಗೌರವವನ್ನ ಒದಗಿಸಿಕೊಡುವಂತ ಅಥವಾ ಕೊಡುವಂತ ಆ ಒಂದು ದರ್ಶನವನ್ನ ಪ್ರಕಟಿಸಲಾಗಿದೆ. ಇಂಥದ್ದನ್ನೇ ಪ್ರಕಟಣಾ ಗ್ರಂಥದಲ್ಲಿಯೂ ಕೂಡ ನಾವು ನೋಡುತ್ತೇವೆ. ಅದೇನೆಂದರೆ, ತಮ್ಮ ಸ್ವಂತ ರಕ್ತದಿಂದ ನಮ್ಮನ್ನು ಪಾಪಗಳಿಂದ ವಿಮೋಚಿಸಿ ಪ್ರಭು ಯೇಸುವು ಅಖಿಲ ಅಥವಾ ಶಾಶ್ವತವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದಾರೆ ಎಂದು ಹೇಳಲಾಗಿದೆ. ಅಂದರೆ ಶಾಂತಿ ಸಮಾಧಾನದ ಸಕಲ ಸರ್ವ ಆಶೀರ್ವಾದಗಳ ರಾಜ್ಯಗಳಿಂದ ಒಂದು ಒಡೆತನದಿಂದ ಕೂಡಿದಂತ ಆ ಸಾಮ್ರಾಜ್ಯವನ್ನ, ಶಾಶ್ವತವಾದ ಸಾಮ್ರಾಜ್ಯವನ್ನ ಪ್ರಭು ಯೇಸು ಸ್ಥಾಪಿಸಿದ್ದಾರೆ ಎಂಬುದನ್ನ ಈ ಒಂದು ಪ್ರಕಟಣಾ ಗ್ರಂಥದಲ್ಲಿಯೂ ಅದೇ ರೀತಿ ದಾನಿಯೇಲ ಪ್ರವಾದಿಯ ಬರೆದ ಗ್ರಂಥದಲ್ಲಿಯೂ ಕೂಡ ನಾವು ನೋಡುತ್ತಾ ಇದ್ದೇವೆ. ಆದರೆ ದೇವರ ಈ ಒಂದು ಚಿತ್ರೀಕರಣವನ್ನ ನಾವು ಮೊದಲಿನಿಂದಲೂ ನೋಡುವಂತೆ ಇತರರಿಗೂ ಮತ್ತು ಅವರನ್ನು ಹಿಂಬಾಲಿಸುವಂತಹ ಜನರಿಗೂ ಇದು ವಿಭಿನ್ನವಾಗಿ ಕಾಣುತ್ತದೆ. ಸರಿಯಾಗಿ ಹೇಳುವುದೇನೆಂದರೆ, ಯೇಸುವಿನ ಆ ಒಂದು ಶಿಲುಬೆಗೇರಿಸಿದ ಆ ಒಂದು ವೃತ್ತಾಂತದಲ್ಲಿ ಆ ಒಂದು ಶಿಲುಬೆಯ ಮೇಲೆ ಇಟ್ಟಂತಹ ಫಲಕ, ಆ ಫಲಕದಲ್ಲಿ ಲತೀನ್, ಹೀಬ್ರೂ ಮತ್ತು ಗ್ರೀಕ್ ಭಾಷೆಯಲ್ಲಿ ಯೇಸುಸ್ ನಜರೇನುಸ್ ರೆಕ್ಸ್ ಇದೆಯೋರು ಎಂಬುದನ್ನ ಬರೆಯಲಾಗಿತ್ತು. ಅಂದರೆ ನಜರೇತಿನ ಯೇಸು ಯಹೂದ್ಯರ ಅರಸ ಎಂಬ ಒಂದು ಬಿರುದಿನೊಂದಿಗೆ ಆ ಶಿಲುಬೆಯ ಮೇಲೆ ಫಲಕವನ್ನು ಇಡಲಾಗಿತ್ತು. ಇದು ಪಿಲಾತನು ಅಲ್ಲಿ ವ್ಯಂಗ್ಯವಾಗಿ ಇಟ್ಟಿದ್ದ. ಅದೇ ರೀತಿ ಯಹೂದ್ಯರ ಒಂದು ಊಹೆಗೆ ಅದು ಇನ್ನೊಂದು ರೀತಿಯ ನಿಂದನೆಯ ಸಂಕೇತವಾಗಿಯೂ ಕೂಡ ಮಾರ್ಪಟ್ಟಿತ್ತು. ಇವೆರಡನ್ನ ಇತರರು, ಅಂದರೆ ಯೇಸುವನ್ನು ಹಿಂಬಾಲಿಸದೇ ಇರುವವರು ಹೇಗೆ ಯೇಸುವನ್ನು ನೋಡುತ್ತಾರೆ ಮತ್ತು ಅದೇ ರೀತಿ ಯೇಸುವನ್ನು ಹಿಂಬಾಲಿಸುವವರು ಹೇಗೆ ಇವುಗಳ ಒಂದು ಚಿತ್ರೀಕರಣವನ್ನ ಚಿಂತಿಸುತ್ತಾ ಅದರ ಮೇಲೆ ಅವಲೋಕಿಸುತ್ತಾ ಸತ್ಯವನ್ನು ಹೇಗೆ ಅರಿಯುತ್ತಾರೆ ಎಂಬುದನ್ನು ಕೂಡ ನಾವು ತಿಳಿದುಕೊಳ್ಳಬೇಕಾಗಿದೆ. ಸಂತ ಪೌಲರು 1ನೆಯ ಕೊರಿಂಥಿಯವರಿಗೆ ಬರೆದ ಪತ್ರ ಅಧ್ಯಾಯ 1 ವಾಕ್ಯಗಳು, ಕೊರಿಂಥಿಯವರಿಗೆ ಬರೆದ 1ನೇ ಪತ್ರದಲ್ಲಿ ಸಂತ ಪೌಲರು ಹೇಳುವಂತೆ ವಾಕ್ಯ 1 ಅಧ್ಯಾಯ 23-24ರಲ್ಲಿ ನಾವು ನೋಡುವುದೇನೆಂದರೆ,
ಶಿಲುಬೆಗೇರಿಸಲ್ಪಟ್ಟ ಪ್ರಭು ಯೇಸು ಕೆಲವರಿಗೆ ಅಸಹ್ಯವಾಗಿಯೂ ಇನ್ನು ಕೆಲವರಿಗೆ ವ್ಯಂಗ್ಯವಾಗಿಯೂ ಕಂಡರೂ ಅವರನ್ನು ಹಿಂಬಾಲಿಸಿದವರಿಗೆ ಅವರು ರಕ್ಷಣೆಯಾಗಿಯೂ ಜ್ಞಾನವಾಗಿಯೂ ಮತ್ತು ಅಖಿಲ ಆ ಒಂದು ಮೇಘರೂಢದ ಸಾಮ್ರಾಜ್ಯದ ಅಧಿಕಾರವನ್ನು ಪಡೆದಿರುವಂಥ ಆ ಮಹಾ ಅರಸರಾಗಿಯೂ ಕೂಡ ನೀಡುವಂಥ ಅಥವಾ ತೋರಿಸುವಂಥ ಚಿತ್ರೀಕರಣವನ್ನು ನಾವು ಅಲ್ಲಿ ನೋಡುತ್ತಾ ಇದ್ದೇವೆ. ಇವುಗಳನ್ನು ಧ್ಯಾನಿಸಿದ ಮೊದಲ ಕ್ರೈಸ್ತರು ಹೇಗೆ ಯೇಸುವನ್ನು ಅರ್ಥೈಸಿಕೊಂಡರು ಅದೇ ರೀತಿಯ ಅರ್ಥವನ್ನು ಕೂಡ ಈ ಒಂದು ಬಿರುದಿನಲ್ಲಿ ನಾವು ಕಾಣುತ್ತೇವೆ. ಅದೇನೆಂದರೆ ಅಖಿಲ ವಿಶ್ವದ ಅರಸರು ಪ್ರಭು ಕ್ರಿಸ್ತರು. ಇಂತಹ ಒಂದು ಬಿರುದನ್ನ 1925ರಲ್ಲಿ ಅಂದಿನ ಜಗದ್ಗುರುಗಳಾದ 11ನೇ ಪಯಸ್ ಇವರು ಒದಗಿಸಿಕೊಟ್ಟರು ಅಥವಾ ಈ ಒಂದು ಬಿರುದನ್ನ ಅವರು ಸ್ಥಾಪಿಸಿದರು. ಅಂದಿನಿಂದ ಇಂದಿನವರೆಗೆ ವಿಶ್ವದಲ್ಲಿ ನಾವು ಅನೇಕ ಯುದ್ಧಗಳನ್ನು ನೋಡಿದ್ದೇವೆ. ರಾಷ್ಟ್ರಗಳ ನಡುವೆ, ಸಮುದಾಯಗಳ ನಡುವೆ ಘರ್ಷಣೆಗಳನ್ನು ಕೂಡ ನಾವು ನೋಡಿದ್ದೇವೆ. ಇಹಲೋಕದ ಈ ಸಾಮ್ರಾಜ್ಯಗಳ ಘರ್ಷಣೆಯ ವೃತ್ತಾಂತದಲ್ಲಿ ದೇವರ ಆ ಒಂದು ಚಿಂತನೆಯೊಂದಿಗೆ, ದೇವರ ನಿಜರೂಪದ ಆ ಒಂದು ವೃತ್ತಾಂತದೊಂದಿಗೆ ನಾವು ಧ್ಯಾನಿಸುವಾಗ ಶಾಂತಿಯ ಮತ್ತು ಸಮಾಧಾನದ ಕಡೆಗೆ ನಮ್ಮ ದೃಷ್ಟಿಯನ್ನು ನಿಭಾಯಿಸಲು ಸಾಧ್ಯವಾಗುತ್ತದೆ ಎಂಬುದನ್ನು ಇಂದಿನ ವಾಚನಗಳು ನಮಗೆ ತಿಳಿಸುತ್ತಾ ಇವೆ. ಆದ್ದರಿಂದ ಪ್ರಿಯರೇ, ಪಿಲಾತನು ಪ್ರಭು ಯೇಸುವಿಗೆ ಕೇಳಿದಂತೆ ನೀನು ಅರಸನು ಎಂಬ ಕೇಳುವ ಪ್ರಶ್ನೆಯನ್ನ ಪಿಲಾತನ ಬಾಯಿಂದ ಬರುವಂತಹ ಮಾತನ್ನ ಯೇಸು ಅಲ್ಲಗಳೆಯಲಿಲ್ಲ. ಆದರೆ ಯೇಸು ಅದರೊಂದಿಗೆ ಇಹಲೋಕದ ಸಾಮ್ರಾಜ್ಯದ ಅರಸ ಅಲ್ಲ ಎಂದು ಕೂಡ ಸರಿಯಾಗಿ ಅಥವಾ ಸ್ಪಷ್ಟವಾಗಿ ತಿಳಿಯಪಡಿಸುತ್ತಾರೆ. ಇಂತಹ ಒಂದು ಚಿತ್ರೀಕರಣದಲ್ಲಿ ಪ್ರಭು ಯೇಸು ನಮ್ಮ ಅರಸರು ಎಂದು ನಾವು ತಿಳಿದುಕೊಳ್ಳುವಾಗ ಅವರ ಸತ್ಯತೆಯ ನಿಜರೂಪದ ಬಗ್ಗೆ ನಾವು ಅರ್ಥೈಸಿಕೊಳ್ಳುವುದು ಮುಖ್ಯವಾಗಿದೆ. ಅದೇನೆಂದರೆ ಅವರು ತಮ್ಮ ಇಡೀ ಜೀವನದಲ್ಲಿ ಸತ್ಯಕ್ಕಾಗಿ ಮತ್ತು ಪ್ರಚಾರಪಡಿಸುತ್ತಾ ಸತ್ಯಕ್ಕಾಗಿಯೇ ಶಿಲುಬೆ ಮೇಲೆ ಮಡಿದರು ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವೆ. ಇಂದಿಗೂ ಕೂಡ ಪ್ರಭು ಯೇಸುವಿನ ಬಿರುದಿನಲ್ಲಿ ವಿಶ್ವದ ಅಥವಾ ಅಖಿಲ ವಿಶ್ವದ ಅರಸರು ಪ್ರಭು ಯೇಸು ಕ್ರಿಸ್ತರು ಎಂಬ ಈ ಮಹೋತ್ಸವವನ್ನು ನಾವು ಆಚರಿಸುವಾಗ ಆ ಮೊದಲ ಕ್ರೈಸ್ತರು ಪ್ರಭು ಯೇಸುವಿನ ಮರಣದ ನಂತರ ತಾವು ಯಾವ ರೀತಿ ಅವರ ಬಗ್ಗೆ ಧ್ಯಾನಿಸಿದರೋ ಅಂತಹ ಒಂದು ಮಾರ್ಗದಲ್ಲಿ ಹಾದಿಯಲ್ಲಿ ನಾವು ಕೂಡ ಇಂದು ಅವರ ಬಗ್ಗೆ ಧ್ಯಾನಿಸುತ್ತಾ ಅವರು ನಮಗೆ ನೀಡುವಂಥ ಆಶೀರ್ವಾದಗಳ ಮೂಲಕ ಮತ್ತು ಅದೇ ರೀತಿಯಲ್ಲಿ ಶಾಂತಿ ಸಮಾಧಾನದ ಸೂಚಕ ಕಾರ್ಯಗಳ ಮುಖಾಂತರ ನಾವು ಅವರನ್ನು ಹಿಂಬಾಲಿಸಬೇಕು ಮತ್ತು ಅವರಿಗೆ ಯೋಗ್ಯರಾಗಿ ಜೀವಿಸಬೇಕು ಎಂಬುದನ್ನು ಇಂದಿನ ಎಲ್ಲ ವಾಚನಗಳು ನಮಗೆ ತಿಳಿಸುತ್ತವೆ. ಆದ್ದರಿಂದ ಪ್ರಿಯರೇ, ಇಹಲೋಕದ ಒಂದು ದೃಷ್ಟಿಕೋನದಲ್ಲಿ ಯೇಸುವಿಗೆ ಆದದ್ದು ವ್ಯಂಗ್ಯವಾಗಿ ಕಂಡರೂ ಕೂಡ ಆ ವ್ಯಂಗ್ಯವನ್ನು ಪ್ರಭು ಕ್ರಿಸ್ತರ ಹಿಂಬಾಲಕರು ಸತ್ಯತೆಯ ಸೂಚಕ ಕಾರ್ಯವನ್ನಾಗಿ ಅರ್ಥೈಸುತ್ತಾ ಧ್ಯಾನಿಸುತ್ತಾ ಅದರಿಂದ ಶಾಂತಿ ಸಮಾಧಾನವನ್ನ ಕಂಡುಕೊಂಡರು. ಆದ್ದರಿಂದ ನಾವು ಇಹಲೋಕದಲ್ಲಿ ಜೀವಿಸುವಾಗ ಪ್ರಭು ಯೇಸುವೇ ನಮ್ಮ ಹೃದಯದ ನಿಜವಾದ ಅರಸರಾಗಿರಬೇಕು. ಆ ಸತ್ಯ ರೂಪದಲ್ಲಿ ಸಾಕ್ಷಿಯಾಗಿ ಅದು ಕಾರ್ಯರೂಪಕ್ಕೆ ಬರಬೇಕು. ಇಂತಹ ಒಂದು ಸತ್ಯವು ನಮ್ಮ ಜೀವನದಲ್ಲಿ ಕಾರ್ಯರೂಪಗೊಂಡಾಗ ನಾವು ಪ್ರಭು ಯೇಸುವಿನಂತೆ ಅವರಂತೆ ಶಾಂತಿಗಾಗಿ ಸಮಾಧಾನಕ್ಕಾಗಿ ದುಡಿಯಲು ಮತ್ತು ನಮ್ಮ ಜೀವನವನ್ನು ಮುಡಿಪಾಗಿಡಲು ಸಾಧ್ಯವಾಗುತ್ತದೆ ಎಂಬುದನ್ನು ಇಂದಿನ ಎಲ್ಲ ವಾಚನಗಳು ನಮಗೆ ತಿಳಿಸುತ್ತಾ ಇದ್ದಾವೆ. ಆದ್ದರಿಂದ ಪ್ರಭು ಯೇಸುವಿನ ಮಾದರಿಯಲ್ಲಿ ನಾವು ಜೀವಿಸುವ ಅವರು ಹೇಗೆ ಇಹಲೋಕದ ಆಶಾಪಾಶಗಳನ್ನು ಮಿಗಿಲಿಸಿ ಅದರ ಮೇಲೆ ಸತ್ಯತೆಯಿಂದ ತಮ್ಮ ಜೀವನವನ್ನು ಇತರರಿಗಾಗಿ ಮುಡಿಪಾಗಿಟ್ಟರು, ಅದೇ ರೀತಿ ನಾವು ಕೂಡ ಈ ಲೋಕದ ಆಶಾಪಾಶಗಳನ್ನು ತೊರೆದು ಪ್ರಭು ಯೇಸುವಿನ ಒಂದು ಮಾದರಿಯಲ್ಲಿ ಜೀವಿಸಲು ನಾವು ಹಾತೊರೆಯೋಣ ಎಂಬುದಾಗಿ ನಮ್ಮ ಚಿಂತೆಯಾಗಿರಲಿ. ಈ ಒಂದು ವರ್ಷದಲ್ಲಿ ನನ್ನ ಜೊತೆ ಇದ್ದು ಎಲ್ಲ ಒಂದು ಪ್ರಬೋಧನೆಗಳನ್ನು ತಾವು ಆಲಿಸಿ ನನ್ನನ್ನು ಈ ಒಂದು ಕಾರ್ಯದಲ್ಲಿ ಮುಂದುವರಿಸಿಕೊಂಡು ಹೋಗಲು ಪ್ರೇರೇಪಣೆ ನೀಡಿದ್ದಕ್ಕಾಗಿ ತಮಗೆಲ್ಲರಿಗೂ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಇನ್ನು ಮುಂಬರುವ ವರ್ಷದಲ್ಲಿಯೂ ಅನೇಕರು ಈ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ಭಾಗವಹಿಸಿ ಈ ಮಾಡಿದಂಥ ಪ್ರಬೋಧನೆಗಳನ್ನು ಆಲಿಸಿ ಒಳ್ಳೆಯ ರೀತಿಯ ಉತ್ತೇಜನವನ್ನು ಕೊಡಬೇಕೆಂದು ನಿಮ್ಮಲ್ಲಿ ನಾನು ವಿನಂತಿಸುತ್ತೇನೆ. ದಯಾಮಯ ದೇವರು, ವಿಶ್ವದ ನಿಜರೂಪರಾದ ಅರಸರು ತಮ್ಮನ್ನು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ.